ಹಾಯ್ ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಅಭ್ಯರ್ಥಿಗಳೇ. ಇವತ್ತು ಒಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಅಂದ್ರೆ ನೋಡ್ರಿ, ಮೊದಲ ಅಗ್ನಿಪಥ ಯೋಜನೆ ಅಂತ ಮಾಡಿದರು. ಅಲ್ಲಿ ಅಗ್ನಿವೀರರಾಗಿ ಯಾರು ಆಯ್ಕೆ ಆಗ್ತಾರ ಅಂಥವರು 75% ಏನಪ್ಪ ಅಂದ್ರೆ 4 ವರ್ಷ ಸರ್ವಿಸ್ ಮಾಡಬೇಕು, 4 ವರ್ಷ ಆದಮೇಲೆ ಹೊರಗಡೆ ಬರಬೇಕಂತ ಹೇಳಿದರು. ಅದೇ ರೀತಿಯಾಗಿ ಇನ್ನು 25% ಅಭ್ಯರ್ಥಿಗಳು ಅಂದರೆ ಫಿಸಿಕಲಿ ಸ್ಟ್ರಾಂಗ್ ಇದ್ದವರು, ಮೆಡಿಕಲಿ ಸ್ಟ್ರಾಂಗ್ ಇದ್ದವರು, ಅದೇ ರೀತಿಯಾಗಿ ಮೆಂಟಲಿ ಸ್ಟ್ರಾಂಗ್ ಇದ್ದಂಥ ಅಭ್ಯರ್ಥಿಗಳಿಗೆ ಮತ್ತೆ 15 ವರ್ಷ ಸೇವೆಯನ್ನು ಮುಂದುವರಿಸ್ತೀವಿ ಅಂತೇಳಿಸಿಂದ ಅಗ್ನಿಪಥ ಯೋಜನೆಯಲ್ಲಿ ಮಾಡಿದರು. ಆದರೆ ಈಗೇನಪ್ಪ ಅಂದ್ರೆ ಅಗ್ನಿವೀರರಾಗಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಅವರ ನಿವೃತ್ತ ನಂತರ ಅವರಿಗೆ ಬಂಪರ್ ಅವಕಾಶವನ್ನು ನೀಡಿದ್ದಾರೆ. ಏನಪ್ಪ ಅಂದ್ರೆ SSC-GD ಕಾನ್ಸ್ಟೇಬಲ್ ಆಗಿ ಅವರ ವಯಸ್ಸು 60 ವರ್ಷ ಆಗುವವರೆಗೆ ಸಹಿತ ಸೇವೆ ಸಲ್ಲಿಸತಕ್ಕಂಥ ಅವಕಾಶವನ್ನು ಈಗ ಕೇಂದ್ರ ಸರ್ಕಾರ ನೀಡಿದೆ. ಹಾಗಾದರೆ ಅದರ ಸಂಪೂರ್ಣ ಮಾಹಿತಿಯನ್ನು ಅಭ್ಯರ್ಥಿಗಳೇ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗಾದರೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರು, ನಿಮ್ಮ ಫ್ರೆಂಡ್ಸು ಯಾರು ಇದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಹಾಗಾದರೆ ಅಭ್ಯರ್ಥಿಗಳೇ, ಇವತ್ತು ನಾನು ತಿಳಿಸ್ಲಿಕ್ಕೆ ಬಂದಂಥದ್ದು ಏನಪ್ಪ ಅಂದ್ರೆ ನಿವೃತ್ತ ಅಗ್ನಿವೀರರಿಗೆ ಒಂದು ಖುಷಿ ವಿಚಾರವನ್ನು ಹೇಳಲಿಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದವರು ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದ್ರಾಗ ಏನೈತಪ್ಪ ಅಂದ್ರೆ ಇನ್ನು ಮುಂದೆ SSC-GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಂದರೆ BSF, CRPF, CISF, ITBP ಮತ್ತು ಆಸಾಂ ರೈಫಲ್ಸ್ ಹುದ್ದೆಗಳಿಗೆ ಸೇರ ಬಯಸ್ತಕ್ಕಂಥ ನಿವೃತ್ತ ಅಗ್ನಿವೀರರಿಗೆ ಒಟ್ಟು ಹುದ್ದೆಗಳಲ್ಲಿ 50% ಮೀಸಲು ಮಾಡಿದ್ದೇವೆ ಅಂತ ಈಗಾಗಲೇ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಆ ನೋಟಿಫಿಕೇಶನ್ದಾಗ ಮತ್ತೇನು ಕೊಟ್ಟಾರಪ್ಪ ಅಂದ್ರೆ ವಯೋಮಿತಿ ಗರಿಷ್ಠ 3 ವರ್ಷ ಮತ್ತು ನಿವೃತ್ತ ಅಗ್ನಿವೀರರಿಗೆ ವಯೋಮಿತಿಗಿಂತ ಹೆಚ್ಚುವರೆಗೆ ಎಷ್ಟಂದ್ರೆ 5 ವರ್ಷ ವಯೋಮಿತಿಯನ್ನು ಸಡಿಲಿಕೆ ಮಾಡಲಾಗಿದೆ ಅಂತ ಹೇಳಿಸಿಂದ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ವಿಶೇಷ ನಿಮಗೆ ಹೇಳ್ಬೇಕಪ್ಪ ಅಂದ್ರೆ ಅವರಿಗೆ ದೈಹಿಕ ಮಾನದಂಡ ಪರೀಕ್ಷೆ ಅಂದರೆ PST, ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅಂದರೆ PET ಹಾಗೂ ಲಿಖಿತ ಪರೀಕ್ಷೆಯಿಂದ ವಿನಾಯಿತಿ ಅಂತ ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೂ ಮೊದಲ ಬ್ಯಾಚಿನ ಅಗ್ನಿವೀರರು ತಮ್ಮ ಸೇವಾ ಅವಧಿಯನ್ನು ಇನ್ನೂ ಪೂರ್ಣಗೊಳಿಸಿಲ್ಲ. ಆದರೆ ಅದಕ್ಕಿಂತ ಮುಂಚೆ ಈ ಮಾಹಿತಿಯನ್ನು ಗೃಹ ಸಚಿವರು ಶ್ರೀ ನಿತ್ಯಾನಂದ ರೈ ಅವರು ಲೋಕಸಭೆಯಲ್ಲಿ ಕೇಳಲಾದ ಪ್ರಶ್ನೆಗೆ ಲಿಖಿತ ರೂಪದಲ್ಲಿ ಉತ್ತರವನ್ನು ತಿಳಿಸಿದ್ದಾರೆ. ಅಭ್ಯರ್ಥಿಗಳು ಈಗಾಗಲೇ ಭಾಳಷ್ಟು ಜನ ಅಭ್ಯರ್ಥಿಗಳು ಈ ವಿಡಿಯೋನ ಬೇರೆದವರು ವಿಡಿಯೋಗಳನ್ನು ಮಾಡಿಬಿಟ್ಟಿದ್ದಾರೆ. ಇನ್ನು ಮುಂದೆ ಏನಪ್ಪ ಅಂದರೆ ಎಲ್ಲರೂ ಅಗ್ನಿವೀರರಾಗಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗೋಕ್ಕಾಗ್ತದೆ. ಯಾಕಂದರೆ 50% ಅಲ್ಲೇ ಕೊಟ್ರಪ್ಪ ಅಂದ್ರೆ ಇನ್ನು 50%ದಾಗ ಎಲ್ಲರೂ ಉಳ್ದನವರು ಇಲ್ಲಿ SSC-GDಗೆ ಹೋಗ್ಬೇಕಾಗ್ತದೆ. ಆಮೇಲೆ ಇನ್ನೊಂದು ಮೊದಲು ಒಂದು ನೋಟಿಫಿಕೇಶನ್ ಬಿಟ್ಟಿರೋದು ಏನಪ್ಪ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ದಾಗ 20% ರಿಸರ್ವೇಷನ್ ಅಂದರೆ ನಿವೃತ್ತ ಅಗ್ನಿವೀರರಿಗೆ ಕೊಟ್ಟಿದ್ರು. ಅದು ಡಿಫೆನ್ಸ್ ಫೋರ್ಸ್ ಅಂದರೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಬೇರೆ ಬೇರೆ ಬೆಲ್ಟ್ ನೌಕರಿಗೆ ಸಂಬಂಧಪಟ್ಟ ಹಾಗೆ 20% ಕರ್ನಾಟಕ ರಾಜ್ಯದಲ್ಲಿ ಸಹಿತ ಅವರಿಗೆ ಅವಕಾಶವನ್ನು ಕೊಡ್ತೀವಿ ಅಧ್ಯಕ್ಷದಿಂದ ಮೊದಲು ಬಂದಿತ್ತು. ಆದರೆ ಈಗ ಏನಪ್ಪ ಅಂದ್ರೆ 50% ರಿಸರ್ವೇಷನ್ ಅಂತ ಕೊಟ್ಟಾರೆ. ಹಾಗಾದರೆ ಅಭ್ಯರ್ಥಿಗಳೇ ಈಗಾಗಲೇ ಭಾಳಷ್ಟು ಜನ ಮಾತಾಡ್ತಿದ್ರು ಏನಂದರೆ ಅಗ್ನಿವೀರ ಆರ್ಮಿ ಸಿಲೆಕ್ಷನ್ ಆದರೆ 4 ವರ್ಷ ನೌಕರಿ ಮಾಡೋದಕ್ಕತಿ, 4 ವರ್ಷ ಆದಮೇಲೆ ಹೊರಗೆ ಬಂದು ಏನು ಮಾಡೋದು, ಈ ಕಡೆ ಅಭ್ಯಾಸನೂ ಹುಡುಗರ ಕಾಲೇಜೂ ಹಾಳಾಗ್ತದೆ, ಆಮೇಲೆ ಆ ಕಡೆ ಏನಪ್ಪ ಅಂದ್ರೆ ವಯಸ್ಸು ಹೋಗ್ತದೆ, ಮುಂದೆ ಬಂದು ಏನು ನೌಕರಿ ಮಾಡ್ತಾರೆ ಹುಡುಗರು ಅಂತೇಳಿ ಭಾಳಷ್ಟು ಜನರು ತಲೆಯಾಗಿತ್ತು. ಈಗ ಏನು ಮಾಡ್ಯಾರಪ್ಪ ಅಂದ್ರೆ ಅಗ್ನಿವೀರರಾಗಿ ಯಾರು ಆಯ್ಕೆ ಆಗ್ತಾರೆ ಅವ್ರಿಗೆ ಒಳ್ಳೆಯ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಮುಂದೋಗಿಸಿಂದ ಅಗ್ನಿವೀರರಾಗಿ ಆಯ್ಕೆ ಆದಮೇಲೆ ಅವ್ರ ಅಮೌಂಟು ಬರ್ತದೆ, ಆಮೇಲೆ ಪೇಮೆಂಟು ಬರ್ತದೆ, ಆಮೇಲೆ ಅವ್ರ ಸರ್ವಿಸ್ನೂ ಹಿಡಿತಾರು. ಆಮೇಲೆ 50% ರಿಸರ್ವೇಷನ್ ಆತಪ್ಪ ಅಂದ್ರೆ ನೀವು ಹೊರಗೆ ಬಂದಮೇಲೆ ಏನಪ್ಪ ಅಂದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ನೌಕರಿ ಹಿಡಿಯುವಂಥ ಒಳ್ಳೆಯ ಅವಕಾಶ ಅದ. ಆದ್ದರಿಂದ ಅಗ್ನಿವೀರರಾಗಿ ಆಯ್ಕೆ ಆಗಬೇಕು ಅಂತಕ್ಕಂಥ ಕನಸನ್ನು ಹೊತ್ತಂಥ ಹೊಸ ಭಾವಿ ಅಗ್ನಿವೀರರು ಸಹಿತ ಈ ವಿಡಿಯೋನ ಶೇರ್ ಮಾಡಬೇಕು. ಯಾಕಂದರೆ ಇತ್ತ ಆರ್ಮಿನೂ ಮುಗಿಸ್ತೀರಿ, ಅದು ಮುಗಿದ ಮೇಲೆ ಮತ್ತೆ 4 ವರ್ಷ ಮುಗಿದ ಮೇಲೆ ಹೊರಗೆ ಬಂದ ಮತ್ತು ಬೇರೆ ನೌಕರಿ ಮಾಡ್ತಕ್ಕಂಥ ಒಳ್ಳೆಯ ಸುವರ್ಣ ಅವಕಾಶ ಅದ. ಹಾಗಾದರೆ ಇನ್ನೊಂದು ಏನಪ್ಪ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದರ PDF ಲಿಂಕ ನಮ್ಮ ಯೂಟ್ಯೂಬ್ ಚಾನಲ್ದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಬಿಟ್ಟಿವಿ. ಅವ್ರು ಏನು ಬಿಟ್ಟಾರ ಅದನ್ನು ನಾವು ಬಿಟ್ಟಿವಿ, ಅದನ್ನು ಓಪನ್ ಮಾಡಿಕೊಂಡು ನೀವು ಓದಿ ನೋಡ್ಬೋದು. ಆಮೇಲೆ ಇದು ಎಷ್ಟರ ಮಟ್ಟಿಗೆ ನಿಜ ಆಗ್ತದೆ ಇನ್ನೂ ಕ್ಲಿಯರಾಗಿ ಗೊತ್ತಿಲ್ಲ. ಈಗ ಬರೀ ಲೆಟ್ರ್ ಅಷ್ಟೇ ಬಂದದ. ಇನ್ನು ಮುಂದೆ ನಮಗೆ ಗೊತ್ತು ಯಾವಾಗ ಆಗೋದಂದ್ರೆ SSC-GD ಏನು ಕಾಲ್ಪಾರ್ ಮಾಡ್ತಾರೆ ಸೆಪ್ಟೆಂಬರ್ ತಿಂಗಳದಾಗ, ಅವಾಗ ಕಾಲ್ಪಾರ್ ಮಾಡಿದಾಗ ನಮ್ಗೆ ಕ್ಲಿಯರಾಗಿ ಅವಾಗ ಗೊತ್ತಾಗ್ತದೆ. ಈ ಸದ್ದು ಏನಪ್ಪ ಅಂದ್ರೆ ಒಂದು ನೋಟಿಫಿಕೇಶನ್ ಬಂದದ ಅಷ್ಟೇ, ಇನ್ನೂ ಫೈನಲ್ ಆಗೈತಿ ಇಲ್ಲ ಅನ್ನೋದು ಇನ್ನೂ ಕ್ಲಿಯರಾಗಿಲ್ಲ. ಆದರೂ ಸಹಿತ ಅಭ್ಯರ್ಥಿಗಳೇ ಖುಷಿ ವಿಚಾರ. ಆದ್ದರಿಂದ ನಿಮ್ಮ ಫ್ರೆಂಡ್ಸ, ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಅದೇ ರೀತಿಯಾಗಿ ಫೇಸ್ಬುಕ್ನಲ್ಲಿ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಿ ಅಂಥವರು ನಮ್ಮ ಫೇಸ್ಬುಕ್ಕನ್ನು ಫಾಲೋ ಮಾಡಿ. ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ. ನಮ್ಮ ಸಂಸ್ಥೆಯಲ್ಲಿ SSC-GD, SSC-MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ
ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ಪಡಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.